ಪುಣ್ಯಕ್ಷೇತ್ರದ ಬಳಿ ನಂಗಾನಾಚ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಿಜಕ್ಕೂ ನಾಗರಿಕ ಸಮಾಜವನ್ನು ಬೆಚ್ಚಿ ಬೀಳಿಸುವಂಥ ಘಟನೆ ಇದು. ಒಂದು ಕಡೆ ನಾವು ಸಂಸ್ಕೃತಿಯ ಬಗ್ಗೆ ಮಾತಾಡ್ತೀವಿ, ಸಭ್ಯತೆಯ ಬಗ್ಗೆ ಮಾತಾಡ್ತೀವಿ, ಆದರೆ ಬೆಂಗಳೂರು ನಗರದಿಂದ ಹೆಚ್ಚು ಕಡಿಮೆ 50 ಕಿಲೋಮೀಟರ್ ದೂರದಲ್ಲಿರುವಂಥ ಘಾಟಿ ಸುಬ್ರಹ್ಮಣ್ಯ, ಪವಿತ್ರ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯದ ಬಳಿ ಇರುವ SR ವ್ಯಾಲಿ ರೆಸಾರ್ಟ್ನಲ್ಲಿ ಖುಲ್ಲ ನಂಗಾನಾಚ್ ನಡೀತಾ ಇರುವಂಥ ದೃಶ್ಯಗಳು ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿರುವಂಥದ್ದು. ಇಲ್ಲಿ ಯಾವುದೇ ರೀತಿಯಾದಂಥ ಮುಚ್ಚುಮರೆ ಇಲ್ಲ. ಇದರ ಆಯೋಜಕರಿಗೆ ಪೊಲೀಸರ ಭಯ ಕೂಡ ಇಲ್ಲ. ಯಾರು ಬೇಕಾದರೂ ಈ ದೃಶ್ಯಗಳನ್ನು ಮೊಬೈಲ್ನಲ್ಲಿ ಶೂಟ್ ಮಾಡಿಟ್ಟುಕೊಳ್ಳಬಹುದು ಅನ್ನುವಂಥ ಸನ್ನಿವೇಶ. ನಿಜಕ್ಕೂ ನಾಗರಿಕ ಸಮಾಜ ತಲೆ ತಗ್ಗಿಸಬೇಕಾಗುತ್ತೆ. ಒಂದು ಕಡೆ ಸಭಾಭವನದಲ್ಲಿ ನೂರಾರು ಜನರೆದುರಿಗೆ 6-7 ಜನ ಯುವತಿಯರು ನಂಗಾನಾಚ್ ಮಾಡಿದ್ರೆ, ಮತ್ತೊಂದು ಕಡೆ ಅವರ ರೂಮ್ಗಳಲ್ಲಿ ಖಾಸಗಿಯಾಗಿ ಇಂಥದ್ದೊಂದು ಅಶ್ಲೀಲ ನೃತ್ಯ ನಡೆಯುವಂಥದ್ದು. ಯಾರು ಏನು ಬೇಕಾದರೂ ಮಾಡಬಹುದು ಅನ್ನುವಂಥ ಸನ್ನಿವೇಶ ಬೆಂಗಳೂರಿನಿಂದ 50 ಕಿಲೋಮೀಟರ್ ದೂರದ ಒಂದು ರೆಸಾರ್ಟ್ನಲ್ಲಿ ಇದೆ. ಇವರಿಗೆ ನಿಜಕ್ಕೂ ಪೊಲೀಸರ ಭಯ ಇಲ್ಲವಾ? ಇಲ್ಲಿ ಕಾನೂನುಗಳು ಅಪ್ಲೈ ಆಗೋದೇ ಇಲ್ಲವಾ ಅನ್ನುವಂಥ ಸಂಶಯ ಸಹಜವಾಗೇ ಬರುವಂಥದ್ದು. ಮಾರ್ಕ್ ಮಾಡಿದ ದೃಶ್ಯಗಳನ್ನು ಏನು ತೋರಿಸಲಾಗ್ತಾ ಇದೆ, ಆ ದೃಶ್ಯಗಳನ್ನು ಸರಿಯಾಗಿ ಗಮನಿಸಿ. ನಂಗಾನಾಚ್ನಲ್ಲಿ ಭಾಗವಹಿಸಿದವರೇ ಮಾರನೇ ದಿನ ಬೆಳಗ್ಗೆ SR ವ್ಯಾಲಿ ರೆಸಾರ್ಟ್ನಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇರುವಂಥದ್ದು. ಇದು ನಿಜಕ್ಕೂ SR ವ್ಯಾಲಿ ರೆಸಾರ್ಟ್ನಲ್ಲೇ ನಡೆದಂಥ ನಂಗಾನಾಚ್ ಅನ್ನೋದಕ್ಕೆ ಪೂರಕವಾದಂಥ ಸಾಕ್ಷಿಯನ್ನು ಸುವರ್ಣ ನ್ಯೂಸ್ ನಿಮ್ಮೆದುರಿಗಿಡ್ತಾ ಇದೆ. ಮಾರ್ಕ್ ಮಾಡಿದಂಥ ದೃಶ್ಯಗಳಲ್ಲಿ, ಎಡಗಡೆಯ ದೃಶ್ಯಗಳಲ್ಲಿ ನೀವು ನೋಡ್ತಾ ಇರುವಂಥದ್ದು ರೂಮ್ನಲ್ಲಿ ನಡೆದಂಥ ಖಾಸಗಿ ನಂಗಾನಾಚ್ನ ದೃಶ್ಯಗಳನ್ನು. ಬಲಗಡೆಯ ವಿಂಡೋದಲ್ಲಿ ನೀವು ನೋಡ್ತಾ ಇದ್ದೀರಾ ಮಾರನೇ ದಿವಸ ಬೆಳಗ್ಗೆ SR ವ್ಯಾಲಿ ರೆಸಾರ್ಟ್ನಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇರುವಂಥವರನ್ನು. ಒಂದು ಕಡೆ ನಂಗಾನಾಚ್ನಲ್ಲಿ ಪಾಲ್ಗೊಂಡ ಯುವತಿಯರು ಕೂಡ ಅಲ್ಲಿದ್ದಾರೆ. ಅದರ ಜೊತೆಗೆ ಅವರ ಮೇಲೆ ಹಣ ಎರಚಿ ವಿಕೃತ ಸಂತೋಷವನ್ನು ಅನುಭವಿಸಿದ ಪುರುಷರು ಕೂಡ ಅಲ್ಲಿದ್ದಾರೆ. ಇದಕ್ಕಿಂತ ಬಹುಶಃ ಬೇರೆ ಸಾಕ್ಷಿ ಬೇಕಾಗಿಲ್ಲ. ಯಾರಿಗಾದರೂ ಸಂಶಯಗಳಿದ್ದರೆ ಅದು ಅಲ್ಲೇ ನಡೆದಿದ್ದ, ನಿಜಕ್ಕೂ ಬೆಂಗಳೂರಿನ ಹೊರವಲಯದಲ್ಲಿ ಇಂಥದ್ದೊಂದು ಘಟನೆಗಳು ನಡೆಯುತ್ತಾ ಅನ್ನುವಂಥ ಸಂಶಯಗಳು ನಿಮಗಿದ್ದರೆ ಅದಕ್ಕೆ ಸಾಕ್ಷಿಯಾಗಿ ಸುವರ್ಣ ನ್ಯೂಸ್ ಕೊಡ್ತಾ ಇರುವಂಥ ದೃಶ್ಯಗಳನ್ನು ನೀವು ನೋಡಿದ್ರಿ. ನಮ್ಮ ಜೊತೆ ಪುಷ್ಪಾ ಶಿವಶಂಕರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, BJP ಮುಖಂಡರು. ಮೇಡಮ್ ನಮಸ್ಕಾರ. ಪುಷ್ಪಾ ಅವರೇ ನಮಸ್ಕಾರ. ಓಕೆ, ದೂರವಾಣಿ ಸಂಪರ್ಕ ಕಡಿತಗೊಂಡಿದೆ. ಈಗಷ್ಟೇ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಮಾತನಾಡಿದಂಥ ಶಿವರಾಮೇಗೌಡರು, ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖಂಡರು ಹೇಳಿದ್ದು 2 ತಿಂಗಳ ಹಿಂದೆ ಈ CD ನಮಗೆ ಲಭ್ಯ ಆಗಿತ್ತು, ನಂತರ 1 ತಿಂಗಳ ಕಾಲಾವಕಾಶ ಬೇಕಾಯಿತು. ಇದು ನಿಜಕ್ಕೂ SR ವ್ಯಾಲಿ ರೆಸಾರ್ಟ್ನಲ್ಲೇ ನಡೆದಂಥ ಘಟನೆನ ಅನ್ನೋದನ್ನು ತನಿಖೆ ಮಾಡೋದಕ್ಕೆ 1 ತಿಂಗಳಲ್ಲಿ ಚುನಾವಣೆಗಳು ಬಂದಿದ್ದರಿಂದಾಗಿ ಒಂದು ಸ್ಟೇಬಲ್ ಗವರ್ನಮೆಂಟ್ ಬಂದ ನಂತರ ಈ ಒಂದು CD ಬಿಡುಗಡೆಗಾಗಿ ಕಾದ್ವಿ ಅನ್ನುವಂಥದ್ದನ್ನು ಈಗ ಬಿಡುಗಡೆ ಮಾಡಿದ್ದೀವಿ ಅನ್ನುವಂಥ ಮಾತನ್ನು ಶಿವರಾಮೇಗೌಡರು ಹೇಳಿದ್ದಾರೆ. ಅದರ ಜೊತೆಗೆ ಅವರು ಹೇಳಿದ್ದಂದರೆ CD ಬಿಡುಗಡೆ ಮಾಡದೇ ಇರೋದಕ್ಕೆ ಹಣದ ಅಂಶವನ್ನು ಒಡ್ಡಲಾಯಿತು, ಆದರೆ ಅದಕ್ಕೆ ಬಲಿಯಾಗಲಿಲ್ಲ ಅನ್ನುವಂಥದ್ದು. ಪುಷ್ಪಾ ಶಿವಶಂಕರ್, BJP ಮಹಿಳಾ ಮೋರ್ಚಾದ ಅಧ್ಯಕ್ಷರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್, ನಿಜಕ್ಕೂ ಬೆಂಗಳೂರು ಸಿಂಗಾಪುರ ಆಗ್ಬಿಡ್ತಾ ಅಂತ? ಅದೇ ರೀತಿ ಅನ್ನಿಸ್ತಾ ಇದೆ ಸರ್. ಯಾಕೆ ಅಂತಂದ್ರೆ
ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪುಣ್ಯಕ್ಷೇತ್ರ ಅಂತಿರೋದು ಅಂತಂದ್ರೆ ನಮ್ಮ ಘಾಟಿ ಕ್ಷೇತ್ರ. ಹಲೋ, ಕೇಳಿಸ್ತಾ ಇದೆ ಹೇಳಿ ಮೇಡಮ್, ಕೇಳಿಸ್ತಾ ಇದೆ ಹೇಳಿ. ಘಾಟಿ ಕ್ಷೇತ್ರ ಸುಮಾರು ತುಂಬಾ ದೂರದಿಂದನೂ ಬಂದು ಪುಣ್ಯಕ್ಷೇತ್ರ ಅಲ್ಲಿ ಮಾಡಿರುವಂತ ಪಾಪಗಳನ್ನೆಲ್ಲ ಕಳ್ಕೊಂಡು ಘಾಟಿನ ಪುಣ್ಯಕ್ಷೇತ್ರ ಅಂತಂತ ನಂಬಿರುವಂತ ನಮ್ ಜನ ಒಂದಿದ್ರಲ್ಲಿ ಈ ತರ ಒಂದು ಅಸಹ್ಯ ತರುವಂತ ಒಂದ್ ಘಟನೆ ನಡೀತಾ ಇದೆ ಅಂತಂದ್ರೆ ನಿಜವಾಗ್ಲೂ ನಾಚಿಕೆ ತರುವಂತ ಒಂದ್ ಸಂಗತಿ ಇದು. ಅಲ್ಲ, ಇಲ್ಲಿಗೆ ನಂಗಾನಾಚಿಗೆ ಬಂದವರು ಕೂಡ ತುಂಬ ದೂರದಿಂದನೇ ಬಂದವರು. ಅಲ್ಲಿದ್ದಂಥ ಕಾರ್ನಲ್ಲಿ ಯಾವುದು ಕರ್ನಾಟಕದ ರಿಜಿಸ್ಟ್ರೇಷನ್ ಗಾಡಿ ಇರಲಿಲ್ಲ, ಎಲ್ಲ ಆಂಧ್ರ ಪ್ರದೇಶದ ಗಾಡಿಗಳು. ಆದ್ರೆ ನಡೀತಾ ಇರೋದು ಕರ್ನಾಟಕದಲ್ಲೇ ಅಲ್ವಾ? ಖಂಡಿತವಾಗಿಯೂ ಅದೇ ಬೇಜಾರು ತರ್ತಾ ಇರುವಂಥದ್ದು. ಅದು ಬೇಜಾರು ತರುವಂತ ಸಂಗತಿ. ಅದು 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 ಒಂದು ಪುಣ್ಯಕ್ಷೇತ್ರದ ಪಕ್ಕದಲ್ಲಿರುವಂಥದ್ದು. ಘಾಟಿ ಸುಬ್ರಹ್ಮಣ್ಯದಲ್ಲಿ ಜೋರಾಗಿ ಗಂಟೆ ಹೊಡೆದ್ರೆ ಈ ರೆಸಾರ್ಟಿಗೆ ಕೇಳಿಸುತ್ತೆ. ಹೌದೌದು, ಅಂತ ಪಕ್ಕದಲ್ಲೇನೆ ಈ ತರದೊಂದು ಹೀನವಾದಂತ ಕೆಲಸ ನಡೆಸ್ತಿದ್ದಾರೆ ಅಂತಂದ್ರೆ ನಡೆಸ್ತಾ ಇರುವಂತ ಜನಗಳಿಗೆ ನಿಜವಾಗ್ಲೂ ನಮ್ಮ ಸಂಸ್ಕಾರದ ಬಗ್ಗೆ, ನಮ್ಮ ಒಂದು ಇದ್ರ ಬಗ್ಗೆ ಅವರಿಗೆ ಯಾವ ರೀತಿಯಾದಂತ ಒಂದು ಕಾಳಜಿನೂ ಇಲ್ಲ, ಮತ್ತೆ ಅಂತವ್ರಿಗೆ ಮಾನ ಮರ್ಯಾದೆ ಅನ್ನೋದನ್ನು ಸಹ ಇಲ್ಲ ಅಂತಂತ ನನ್ನ ಒಂದು ಅಭಿಪ್ರಾಯ. ಇಲ್ಲಿ ಸ್ಥಳೀಯವಾಗಿರುವಂತವ್ರು ಎಲ್ಲಾನು ಕುಮ್ಮಕ್ ಕೊಟ್ಟು ಈ ತರದ ಒಂದು ಕೆಲಸಗಳನ್ನ ಮಾಡಿಸ್ತಾ ಇದ್ದಾರೆ. ಪುಷ್ಪ ಅವರೇ, ಭಾಗವಹಿಸಿದವರ ಸಂಸ್ಕಾರದ ಕಥೆಯ ಒತ್ತಟ್ಟಿಗಿರ್ಲಿ, ಈಗ ಸರ್ಕಾರ ಏನು ಕ್ರಮ ತಗೋಬೇಕು ಅಂತ? ಸರ್ಕಾರ ಏನ್ ಕ್ರಮ ತಗೊಳ್ಬೇಕು ಅಂತಂದ್ರೆ ಆ ಒಂದು ರೆಸಾರ್ಟ್ ನ ಬ್ಯಾನ್ ಮಾಡ್ಬೇಕು. ಮತ್ತೆ ಅಲ್ಲಿ ನಡೆಸ್ತಾ ಇರುವಂತ ಯಾರು ಒಂದು ಸಿಬ್ಬಂದಿ ಇದಾರೋ ಅವ್ರಿಗೆ ಒಂದು ಕಠಿಣವಾದಂತ ಶಿಕ್ಷಣ ಕೊಡ್ಬೇಕು. ಇಲ್ಲಿ ಒಂದು ಶಿಕ್ಷೆ ಕೊಟ್ರೆ ಬೇರೆ ಇದ್ರಲ್ಲಿ ಇದನ್ನ ನೋಡ್ಕೊಂಡು ಅಟ್ಲೀಸ್ಟ್ ಅದನ್ನ ಸ್ವಲ್ಪ ಆದ್ರೂನು ತಡೆಗಟ್ಟೋದಕ್ಕಾದ್ರೂ ಒಂದು ಸಹಾಯ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಎಸ್, ಧನ್ಯವಾದಗಳು ಪುಷ್ಪ ಮೇಡಮ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿದ್ದಕ್ಕೆ. ಬಿಜೆಪಿ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ಪುಷ್ಪ ಶಿವಶಂಕರ್ ಮಾತನಾಡ್ತಾ ಇದ್ರು. ಅವರು ಹೇಳಿದಂಥದ್ದು, ತಕ್ಷಣ ರೆಸಾರ್ಟ್ಗೆ ಬೀಗ ಮುದ್ರೆಯನ್ನು ಹಾಕಿ ಮತ್ತು ಈ ನಂಗಾನಾಚ್ನಲ್ಲಿ ಭಾಗವಹಿಸಿದವರ ವಿರುದ್ಧ ಅವರನ್ನು ಬಂಧಿಸಿ ಕ್ರಮ ಕೈಗೊಳ್ಳಿ, ಆಗ ಉಳಿದವರಿಗೆ ಬುದ್ಧಿ ಬರುತ್ತೆ, ಇಂಥ ಘಟನೆಗಳು ನಡೆಯೋದಿಲ್ಲ ಅನ್ನುವಂಥ ಆಗ್ರಹವನ್ನು ಬಿಜೆಪಿ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದಂಥ ಪುಷ್ಪ ಶಿವಶಂಕರ್ ಮಾಡಿದ್ರು. ಎಸ್, ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ, ಪೊಲೀಸ್ ಮೂಲಗಳಿಂದ ಸುವರ್ಣ ನ್ಯೂಸ್ಗೆ ಸಿಕ್ಕಂಥ ಒಂದು ರಿಯಾಕ್ಷನ್ ಏನು ಅಂತಂದರೆ, ಇದು ಸುಮಾರು 2-3 ವರ್ಷಗಳ ಹಿಂದೆ ನಡೆದಂಥ ಘಟನೆ ಇಂಥದ್ದೊಂದು ನಂಗಾನಾಚ್ ನಡೀತಿದೆ ಅನ್ನುವಂಥ ಮಾಹಿತಿ ಬಂದಾಗ ಪೊಲೀಸರು ತಕ್ಷಣ ಕ್ರಮ ಕೈಗೊಂಡಿದ್ದಾರೆ. ಅಂಥ ಘಟನೆಗಳು ಈಗ ನಡೀತಾ ಇಲ್ಲ, ತುಂಬ ಹಿಂದೆ ನಡೆದಂಥ ಸಿಡಿಯನ್ನು ಈಗ ಬಿಡುಗಡೆ ಮಾಡಲಾಗಿದೆ ಅನ್ನುವಂಥದ್ದು ಯಾವುದಕ್ಕೂ ಸತ್ಯಾಸತ್ಯತೆ ಗೊತ್ತಾಗೋದಂಥದ್ದು ಅಡಿಷನಲ್ SP ಆಗಿರುವಂಥ ನಾಗರಾಜ್ ನೇತೃತ್ವದಲ್ಲಿ ನಡೀತಿರುವಂಥ ತನಿಖೆಯಿಂದ ಮಾತ್ರ. ಈಗ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಳ್ತೀನಿ. ಬ್ರೇಕ್ನ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ.